and my support is always there to this school. Every education development in there. I am the first person to rush from and help. My personal request to parents is, mainly for parents, never compare your child with another child. Never. ಅಕ್ಷರ ಗ್ಲೋಬಲ್ ಸ್ಕೂಲ್ನವರು ಬಹಳ ಸುಂದರವಾಗಿ ಮಕ್ಕಳ ಸಲುವಾಗಿ ಅನೇಕ ಮಾನಸಿಕ ಮತ್ತು ದೈಹಿಕ ಚಟುವಟಿಕೆಗಳನ್ನು ಪ್ರೋಗ್ರಾಮ್ ಅರೇಂಜ್ ಮಾಡಿದ್ದಾರೆ. ಇಲ್ಲಿ ನಾವು ಮಕ್ಕಳ ಚಟುವಟಿಕೆಗಳನ್ನು ಚೆನ್ನಾಗಿ ನೋಡ್ಬೋದು. ಯಾವ ಭಯವಿಲ್ಲದೆ ಪ್ರತಿಯೊಬ್ಬ ಮಗುವು ಆ್ಯಕ್ಟಿವಿಟಿಯಲ್ಲಿ ಪಾರ್ಟ್ ತೆಗೆದುಕೊಳ್ತಾ ಇದ್ದಾನೆ ಮತ್ತು ಧೈರ್ಯವಾಗಿ ಪ್ರತಿಯೊಂದು ಎಕ್ಸಿಬಿಟ್ ಐಟಮ್ಸನ್ನು ಹೆಸರನ್ನು ಹೇಳ್ತಾ ಇದ್ದಾನೆ. ತುಂಬ ಸುಂದರವಾಗಿ ಈ ಶಾಲೆಯಲ್ಲಿ ಮಕ್ಕಳಿಗೆ ಬೋಧನೆಯನ್ನು ಮಾಡ್ತಾ ಇದ್ದಾರೆ ಟೀಚರ್ಸ್ ಮತ್ತು ಪ್ರಿನ್ಸಿಪಾಲ್ಸು. ಸೊ ಎಲ್ಲ ಮಕ್ಕಳಿಗೂ ಚೆನ್ನಾಗಿ ಆಗಲಿ, ಒಳ್ಳೆಯದಾಗಲಿ ಅಂತ ಆಶಿಸುತ್ತಾ ಐ ವಿಶ್ ದೆಮ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಈ ದಿನ ನಾವು ಅಕ್ಷರ ಗ್ಲೋಬಲ್ ಶಾಲೆಯಲ್ಲಿ ಜಾದುಯಿ ಪಿಟಾರ ಅನ್ನೋ ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ದೇವೆ. ಈ ಪ್ರೋಗ್ರಾಮ್ಗೆ ಮೇನ್ ಇನ್ಸ್ಪಿರೇಷನ್ ಅಥವಾ ಮಾಟೋ ಅಂದರೆ ನಮ್ಮ NEP 2020ಯಲ್ಲಿ ಹಾಗೂ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕಲ್ಲಿ ಲಾಂಚ್ ಆಗಿರೋ ಜಾದುಯಿ ಪಿಟಾರ. ಈ ಜಾದುಯಿ ಪಿಟಾರ ಅಂದರೆ ಪ್ಲೇ ವೇ ಲರ್ನಿಂಗ್ ಆರ್ ಟಾಯ್ ಬೇಸ್ಡ್ ಲರ್ನಿಂಗ್ ಅಂತ. ತಾವೆಲ್ಲರೂ ಕೇಳಿರ್ತೀರಿ ಪಾಠದ ಜೊತೆಗೆ ಆಟ. ಬಟ್ ಈ ಶಾಲೆಯಲ್ಲಿ ಫೌಂಡೇಶನ್ ಸ್ಟೇಜ್ 3 to 8 years ಮಕ್ಕಳಿಗೆ ವೇರಿಡ್ ವೇ ಆಫ್ ಲರ್ನಿಂಗ್ ಅಪ್ರೋಚ್ ಇದೆ. ಆಟದಲ್ಲಿ ಪಾಠ, ಆಟ ಜೊತೆಗೆ ಪಾಠ ಅಲ್ಲ, ಆಟದಲ್ಲಿನೇ ಪಾಠ. ಸೊ ಈ ಒಂದು ನಲಿವಿನಲ್ಲಿ ಮಕ್ಕಳೆಲ್ಲ ಕಲಿತು ಅವರ ಹೋಲಿಸ್ಟಿಕ್ ಡೆವಲಪ್ಮೆಂಟ್ಗೆ ಸಹಕಾರ ಆಗಲಿ ಅಂತ ಈ ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ದೇವೆ. ನಾವು ಪಂಚಕೋಶ ವಿಕಾಸ, ಯಾವ ರೀತಿ ನಾವು 5 ಡೊಮೇನ್ಸ್ ಆಫ್ ಎಜುಕೇಷನಲ್ ಡೆವಲಪ್ಮೆಂಟ್ ಅಂತ ಮಕ್ಕಳಲ್ಲಿ ಹೇಳ್ತೀವಿ, ಆ ಪಂಚಕೋಶ ವಿಕಾಸದ ಬೆಳವಣಿಗೆಯನ್ನು ನೀವು ಈ ಪ್ರೋಗ್ರಾಮ್ನಲ್ಲಿ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ಬೋದು. ಈ ದಿನ ಓಪನ್ ಡೇ ಅಂತ ನಾವು ಹಮ್ಮಿಕೊಂಡಿದ್ದೇವೆ. ಯಾಕಂದರೆ ಪೇರೆಂಟ್ಸ್ ಮಕ್ಕಳ ಬೆಳವಣಿಗೆ ಯಾವ ರೀತಿ ನಡೀತಾ ಇದೆ ಈ ಶಾಲೆಯಲ್ಲಿ ಅಂತ ಅವರು ಸಮೀಕ್ಷವಾಗಿ ಅಬ್ಸರ್ವ್ ಮಾಡ್ಬೋದು. ಆಮೇಲೆ ಅವರ ಕೋಆಪರೇಷನ್ ನಮಗೆ ಈ ನಿಟ್ಟಿನಲ್ಲಿ ತುಂಬ ಅವಶ್ಯಕತೆ ಇದೆ. ನಮ್ಮ ಮೆಂಟರ್ಸ್ ಯಾವುದೇ ಪ್ರೋಗ್ರಾಮನ್ನು ಹಮ್ಮಿಕೊಂಡಾಗ ಪೇರೆಂಟ್ಸ್ ಕೋಆಪರೇಷನ್ ಇನ್ ದ ಫೌಂಡೇಶನಲ್ ಸ್ಟೇಜ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಅಂತ ಹೇಳ್ತೇನೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ಎಲ್ಲ ಮೆಂಟರ್ಸು ತುಂಬ ವಿನೂತನವಾಗಿ ವರ್ಕ್ ಮಾಡಿದ್ದಾರೆ. ಜಾದುಯಿ ಪಿಟಾರ ಅಂದ್ರೇ ಮ್ಯಾಜಿಕ್ ಬಾಕ್ಸ್. ಅದರಲ್ಲಿ ಪಜಲ್ಸ್ ಇರುತ್ತೆ, ಸ್ಟೋರೀಸ್ ಇರುತ್ತೆ, TLMs ಇರುತ್ತೆ, ಅಂದರೆ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್ ಇರುತ್ತೆ. ಈ ಎಲ್ಲ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್ನು ನಮ್ಮ ಮೆಂಟರ್ಸ್, ಇಲ್ಲಿಯ ಮೆಂಟರ್ಸೇ ರೆಡಿ ಮಾಡಿರೋದು. ಸೊ ಇದೇ TLMಸ್ನ ಯೂಸ್ ಮಾಡಿ ನಾವು ರೆಗ್ಯುಲರ್ ಲರ್ನಿಂಗ್ಸ್ ಮಾಡ್ತೀವಿ, ವೇರಿಯಸ್ ಆ್ಯಕ್ಟಿವಿಟೀಸ್ ಕಂಡಕ್ಟ್ ಮಾಡ್ತೀವಿ. ಇದೆಲ್ಲ ಆ್ಯಕ್ಟಿವಿಟೀಸು ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ಗೆ ಇನ್ಲೈನ್ ಆಗಿರುತ್ತೆ ಅಂತ ನಾನು ತಮಗೆಲ್ಲರಿಗೂ ತಿಳಿಸಲು ಬಯಸುತ್ತೇನೆ. ಥ್ಯಾಂಕ್ ಯು. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.